ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಸೆಕೆಂಡ್ ಇಯರ್ ಅಥವಾ ಸೆಕೆಂಡ್ ಪಿ ಯು ನಂತರ ಯಾವ ಕೋರ್ಸ್ ತೊಗೋಬೇಕನ್ನೋ ಗೊಂದಲವನ್ನು ನಿವಾರಿಸುತ್ತೇನೆ. ಈಗ ನೀವು ಸೆಕೆಂಡ್ ಇಯರ್ ಎಕ್ಸಾಮ್ ಮುಗಿಸಿದ್ದೀರಾ, ನಿಮಗೀಗ ತಲೆಯಲ್ಲಿದ್ದಾನೆ ಇಂಜಿನಿಯರಿಂಗ್ ಹೋಗಬೇಕಾ, ಮೆಡಿಕಲ್ ಹೋಗಬೇಕಾ, BSc ಹೋಗಬೇಕಾ, ಪ್ಯಾರಾಮೆಡಿಕಲ್ ಹೋಗಬೇಕಾ ಅಥವಾ ಬೇರೆ ಯಾವ್ದಾದ್ರು ಕೋರ್ಸ್ ಹೋಗ್ಬೇಕಂತ. ನಾನು ಈ ವಿಡಿಯೋದಲ್ಲಿ ನಿಮಗೆಲ್ಲ ಪಿನ್ ಟು ಪಿನ್ ಮಾಹಿತಿ ಕೊಡ್ತೀನಿ. ಹಲೋ, ನೀವೆಲ್ಲರೂ ಈಗ ಸೆಕೆಂಡ್ ಇಯರ್ ಮುಗಿಸಿದ್ದೀರಾ. ಕೆಲವರು ರಿಸಲ್ಟ್ ಕೂಡ ಬಂದಾಗಿದೆ, ಕೆಲವೊಬ್ಬರು ಫಸ್ಟ್ ಕ್ಲಾಸ್ ತೊಗೊಂಡಿದ್ದೀರಾ, ಕೆಲವರು ಸೆಕೆಂಡ್ ಕ್ಲಾಸ್ ತೊಗೊಂಡಿದ್ದೀರಾ, ಕೆಲವರು ಟಾಪ್ ಕ್ಲಾಸ್ ಅಂದರೆ ಡಿಸ್ಟಿಂಕ್ಷನ್ ಪಾಸ್ ಆಗಿದ್ದೀರಾ. ಇದೀಗ ಬಿಟ್ಬಿಡಿ. ಈಗಿರೋದು ಏನಂದರೆ, ನೀವು ಸೆಕೆಂಡ್ ಇಯರ್ ಎಕ್ಸಾಮ್ ಮುಗೀತು, ರಿಸಲ್ಟ್ ಆಯ್ತು, ಇವಾಗ ಏನು ಮಾಡಬೇಕು? ಕೆಲವರು ಡೌಟ್ ಇದೆ, ನಾನು ಇಂಜಿನಿಯರಿಂಗ್ ಹೋಗ್ಲಾ, ಮೆಡಿಕಲ್ ಹೋಗ್ಲಾ ಅಥವಾ ಬೇರೆ ಯಾವುದಾದ್ರು ಕೋರ್ಸ್ ತೊಗೊಳ್ಳಾ ಅಂತ. ನಾನು ಹೇಳಬೇಕಂದ್ರೆ, ಮೊದಲು ನೀವು KCT ಎಕ್ಸಾಮ್ ಬರೀತಾರೆ. ನಿಯರ್ ಇರೋ ಇನ್ನೊಂದು 10 ಡೇಸಲ್ಲಿ KCT ಎಕ್ಸಾಮ್ ಇದೆ. ಅದರಲ್ಲಿ ಅದ್ರ ಬಗ್ಗೆ ಹೇಳಬೇಕಂದ್ರೆ, ಅದರಲ್ಲಿ 50% ಮಾರ್ಕ್ಸು ನಿಮ್ಮದು ಬೋರ್ಡಿಂದ ತೊಗೊತಾರೆ. ಇನ್ನು 50 ಮಾರ್ಕ್ಸು ನೀವು ಎಂಟ್ರೆನ್ಸ್ ಎಕ್ಸಾಮ್ ಬರೀತಿರಲ್ಲ ಅದರೆಲ್ಲ ತೊಗೊತಾರೆ. ಆ್ಯಂಡ್ ಇದರಲ್ಲಿ ಏನು ಇಂಪಾರ್ಟೆಂಟ್ ಅಂದರೆ, ನೀವು ಬೋರ್ಡಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಿದರೆ ನಿಮ್ಮ ರ್ಯಾಂಕ್ ಆರಾಮಾಗಿ ಪುಷ್ ಆಗುತ್ತೆ. ಇದು ಇಂಪಾರ್ಟೆಂಟ್. ನಾನು ಸೆಕೆಂಡ್ ಇಯರ್ ಇರೋ ಟೈಮಲ್ಲಿ ಕೂಡ ನಾನು ಬೋರ್ಡ್ ಚೆನ್ನಾಗಿ ಮಾಡಿದ್ದೆ, ಅದರಿಂದ ನನ್ನ ರ್ಯಾಂಕ್ ಪುಷ್ ಆಯಿತು. ಈಗ KCTಯಲ್ಲಿ ನೀವು ಒಳ್ಳೆ ರ್ಯಾಂಕಿಂಗ್ ಬಂತು, ರಿಸಲ್ಟ್ ಕೂಡ ಬಂತು. ನೆಕ್ಸ್ಟ್ ಇಂಜಿನಿಯರಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ. ಇಂಜಿನಿಯರಿಂಗಲ್ಲಿ BE BTech. BE ಅಂದರೆ ನಾರ್ಮಲ್ ಕಾಲೇಜಸ್ಗೆ BE ಅಂತಾರೆ. ಅದೇ BTech ಅಂದರೆ ಯೂನಿವರ್ಸಿಟಿಯಲ್ಲಿ BTech ಬ್ಯಾಚುಲರ್ ಆಫ್ ಟೆಕ್ನಾಲಜಿ ಅಂತ ಯೂಸ್ ಮಾಡ್ತಾರೆ. ಅದರ ಹಲವಾರು ಕೋರ್ಸ್ ಇದೆ. ಫಾರ್ ಎಕ್ಸಾಂಪಲ್ CS, IS. ನಾನು ಟಾಪಲ್ಲಿರೋದಷ್ಟು ಹೇಳ್ತೀನಿ. EC ಇವೆಲ್ಲ ಕೋರ್ಸ್, ಈ 3 ಕೋರ್ಸಿಗೂ ಒಳ್ಳೊಳ್ಳೆ ರ್ಯಾಂಕಿಂಗ್ ಬಂದರೆ ನಿಮಗೆ ಟಾಪ್ ಕಾಲೇಜಲ್ಲಿ ಕ್ಲಾಸ್ ಸಿಗುತ್ತೆ. ಆಮೇಲೆ BE ಆರ್ಕಿಟೆಕ್ಚರ್. ಇದು ನೀವು KCT ಮುಖಾಂತರ ನಿಮಗೆ ಇದು ಸಿಗೋದು ಬರೀ ಕೌನ್ಸಿಲಿಂಗ್ ಮುಖಾಂತರ. ಬಟ್ ಎಕ್ಸಾಮ್ ಬರೋದು ನಾಟಾ ಎಕ್ಸಾಮ್ ಬರೀತೀರಾ, ನಿಮಗೆ KCTಯಿಂದ ನಿಮಗೆ ಕೌನ್ಸಿಲಿಂಗ್ ಕರೀತಾರೆ. ಕೌನ್ಸಿಲಿಂಗ್ ಸೀಟ್ ಅಲಾಟ್ ಆಗೋದು KCT ಮುಖಾಂತರ. ನೆಕ್ಸ್ಟ್ BSc ಅಗ್ರಿಕಲ್ಚರ್ ಅಥವಾ ಅಗ್ರಿಕಲ್ಚರ್ ಕೋರ್ಸಸ್, ಅಲೈಡ್ ಕೋರ್ಸಸ್. ಅಂದರೆ ಇದರಲ್ಲಿ ನಿಮಗೆ BSc ಅಗ್ರಿಕಲ್ಚರ್ ಕೋರ್ಸ್ ಬರುತ್ತೆ, BSc ಹಾರ್ಟಿಕಲ್ಚರ್ ಕೋರ್ಸ್ ಬರುತ್ತೆ, ಸೆರಿಕಲ್ಚರ್, ಫಾರೆಸ್ಟ್ರಿ, ಹೋಮ್ ಸೈನ್ಸ್. ಅಗ್ರಿಕಲ್ಚರ್ ಅಂದರೆ ಎಲ್ಲರಿಗೂ ಗೊತ್ತು. ಹಾರ್ಟಿಕಲ್ಚರ್ ಅಂದರೆ ತೋಟಗಾರಿಕೆ ಅಂತಾರಲ್ಲ ಅದು. ಸೆರಿಕಲ್ಚರ್ ಅಂದರೆ ರೇಷ್ಮೆ ಹುಳದು, ಸಿಲ್ಕ್ ಬಗ್ಗೆ ಇದು ಮಾಡೋದು. ಇದು ತುಂಬ ಕಷ್ಟ. ಯಾಕಂದರೆ ಇದು ಒಂದು ಕಮ್ಮಿ, ಒಂದು 120 ಸೀಟ್ ಇದೆ. ಈ ಕಾಲೇಜಸ್ ಇರೋದು ಒಂದು ಪೊನ್ನಂಪೇಟೆ ಕೊಡಗಿನಲ್ಲಿ, ಇನ್ನೊಂದು ಸಿರ್ಸಿಯಲ್ಲಿದೆ. 2 ಕಾಲೇಜಸ್ ತುಂಬ. ಆದರೆ ಸಿಕ್ಕರೆ ಗೌರ್ಮೆಂಟ್ ಜಾಬ್ ಫಿಕ್ಸ್ ಇದರಿಂದ. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಮರೆತುಬಿಟ್ಟೆ, BSc ವೆಟರ್ನರಿ ಕರ್ನಾಟಕದಲ್ಲಿ 85 ಸೀಟ್ ಇರೋದು. ತುಂಬ ರ್ಯಾಂಕಿಂಗ್ ಒಂದು 100ಅಲ್ಲಿ ಇರೋನಷ್ಟೇ ತೊಗೊತಾರೆ ಇದರಲ್ಲಿ ಟಾಪ್. ಇದು ತುಂಬ ಕಷ್ಟ. ಇದು ಬಿಟ್ಟರೆ ನೀವು KCT ಮುಖಾಂತರ ಹೋಗಬೇಕಂದ್ರೆ ಫಾರ್ಮಸಿ, ಹೆಲ್ತ್ ಸೈನ್ಸಸ್ ಅಂದರೆ D ಫಾರ್ಮಾ, B ಫಾರ್ಮಾ, ನರ್ಸಿಂಗ್ ಕೂಡ ಆಗ್ಬೋದು. ಬಟ್ ಈ ವರ್ಷದಿಂದ ಅದು ಲಾಸ್ಟ್ ಇಯರಿಂದ ಏನೋ ನರ್ಸಿಂಗನ್ನು ನೀಟ್ ಮುಖಾಂತರನೇ ಕೌನ್ಸಿಲಿಂಗ್ ಮಾಡ್ತಾರೆ ಅಂತ ಹೇಳ್ತಿದ್ರು. ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ತಿಳ್ಕೊಂಡು ಹೇಳ್ತೀನಿ. ಆಯ್ತು, KCTಯಿಂದ ಇದೆಲ್ಲ ಮಾಡ್ಬೋದು. ಈಗ ಮೇನ್ ಸ್ಕೋಪ್ ಇರೋದಂದರೆ ಇಂಜಿನಿಯರಿಂಗಲ್ಲೂ ಕೆಲವೊಬ್ಬರಿಗೆ ಹೇಳ್ತಾರೆ CS ಜಾಬ್ ಸಿಗಲ್ಲ, ಅದು ಸಿಗಲ್ಲ ಕೇಳ್ಬಿಟ್ಟಿರ್ತಾರೆ. ಬಟ್ ಯಾರು ಸಿಗಲ್ಲ ಅಂದರೆ, ನೀವು ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಸಿಗುತ್ತೆ. ಜಸ್ಟ್ ಫ್ರೆಂಡ್ಸ್ ಜೊತೆ ಮಜಾ ಮಾಡಿ ಸುತ್ತಾಡಿ ಹೋದರೆ ನಿಮ್ಗೆ ಏನೂ ಸಿಗೋಲ್ಲ. ಆದ್ದರಿಂದ ನೀವು ಇಂಜಿನಿಯರಿಂಗ್ ತೊಗೊಂಡು ನಿಮ್ಮ ಪ್ಯಾಷನ್ ಇದ್ದರೆ ಮಾತ್ರ ಹೋಗಿ. ಸುಮ್ಮನೆ ಮಾರ್ಕ್ಸ್ ಬೇಕು ಅಷ್ಟು ಹೋದ್ರೆ ಆಗಲ್ಲ. ಮಾರ್ಕ್ಸ್ ಜೊತೆ ಸ್ಕಿಲ್ ಇರಬೇಕು, ನೀವು ಡೆವಲಪ್ ಮಾಡ್ಕೋಬೇಕು. ನಿಮ್ಗೆ ಇಂಜಿನಿಯರ್ ಬಗ್ಗೆ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ, ಅದ್ರ ಬಗ್ಗೆ ತಿಳಿಸ್ತೀನಿ. ನೆಕ್ಸ್ಟ್, ಈಗ ನಿಮ್ಮ KCT ಮುಖಾಂತರ ಬೇಡ, ನನಗೆ KCT ನನಗೆ ಇಂಟ್ರೆಸ್ಟ್ ಇಲ್ಲ ಇಂಜಿನಿಯರಿಂಗ್ ಅದೆಲ್ಲ ಅಂದರೆ, ನೀಟು ನೀವು 720ಗೆ ಇದು ಎಕ್ಸಾಮ್ ಬರೀತೀರ. ಅದರಲ್ಲಿ ಕ್ಯಾಸ್ಟ್ ವೈಸ್ ನಿಮಗೆ ಹೆಂಗೆ ಬರುತ್ತೆ ಮಾರ್ಕ್ಸ್ ಅದರಲ್ಲಿ ತೊಗೊತಾರೆ. ಅದರಿಂದ MBBS ಮಾಡ್ಬೋದು, BDS ಮಾಡ್ಬೋದು, ಅಂದರೆ ಡೆಂಟಲ್ ಬಗ್ಗೆ, BAMS ಆಯುರ್ವೇದಿಕ್ ಮಾಡ್ಬೋದು, ನರ್ಸಿಂಗು ಇದ್ರ ಕೂಡ ಬರುತ್ತೆ, BHMS ಮಾಡ್ಬೋದು, ಫಿಸಿಯೋಥೆರಪಿ ಇದು ಕೂಡ ಮಾಡ್ಬೋದು. ಇದ್ರಲ್ಲಿ ಮೇನ್ ಇರೋದೇ ಇದನ್ನು ನೀವು ಆರಾಮ್ ಸಾಧಿಸ್ಕೊಂಡ್ಬಿಟ್ರೆ ಆರಾಮ್. ಬಟ್ ಹಾರ್ಡ್ ವರ್ಕ್ ತುಂಬ ಬೇಕಾಗುತ್ತೆ ಇಲ್ಲಿ. ಇದು ನೆಕ್ಸ್ಟ್ ನಾನ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಂದರೆ, ಕೆಲವೊಬ್ರು ಹೇಳ್ತಾರೆ ಯಾವ ಇದಕ್ಕೆ ಹೋಗಬೇಕು ಅಂದರೆ, ನೀವು ಇವೆಲ್ಲ ಹೋಗ್ಬೇಕಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು, ಇಲ್ಲ ಪೇಮೆಂಟಿಗಾದರೆ ನಿಮ್ಮ ಹೊಲ ಎಲ್ಲ ಮಾರಬೇಕು, ಅಷ್ಟೆಲ್ಲ ದುಡ್ಡಾಗುತ್ತೆ. ಅದರಿಂದ ಇದು ಇಟ್ಟಿದ್ದಾರೆ ಇವು ಎಕ್ಸಾಮ್ಗಳು. ಮತ್ತು ನಾನ್ ಎಂಟ್ರೆನ್ಸ್ ಎಕ್ಸಾಮ್ ಅಂದರೆ ಲೈಕ್ BSc ಅಂದರೆ ಬ್ಯಾಚುಲರ್ ಆಫ್ ಸೈನ್ಸ್, ಅಂದರೆ ಕೆಮಿಸ್ಟ್ರಿ, ಬಯಾಲಜಿಯಲ್ಲಿ ಜುವಾಲಜಿ, ಬಾಟ್ನಿ, ಕೆಮಿಸ್ಟ್ರಿ ಇದೆಲ್ಲ ಬರುತ್ತೆ. ಇದರಿಂದ ನೀವು ಮುಗಿಸ್ಕೊಂಡು MSc ಮಾಡ್ಕೊಂಡು PhD ಮಾಡ್ಕೊಂಡು ಮುಂದೆ ಪ್ರೋಗ್ರೆಸ್ ಆಗ್ಬೋದು. BC ಅಂದರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಇದು ಇಂಜಿನಿಯರಿಂಗ್ ಥರಾನೇ. ನಿಮ್ಗೆ ಮ್ಯಾಥ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂದರೆ ನೀವು ಇದು BCA ತೊಗೋಬೋದು. ಯಾಕಂದರೆ ಇದರಲ್ಲಿ ಮ್ಯಾಥ್ಸ್ ಅಪ್ಲಿಕೇಶನ್ ಭಾಳ ಇರಲ್ಲ, ಬರೀ ಪ್ರೋಗ್ರಾಮಿಂಗ್ ಬಗ್ಗೆ ಅಷ್ಟೇ ಹೇಳ್ಕೊಡ್ತಾರೆ. ಬಟ್ ಆ್ಯಸ್ ಕಂಪೇರ್ಡ್ ಟು ಇಂಜಿನಿಯರಿಂಗ್ ಇಟ್ಸ್ ಇನ್ ಲೋವರ್ ಲೆವೆಲ್. ನೆಕ್ಸ್ಟ್ BA ಮಾಡ್ಬೋದು, ಬ್ಯಾಚುಲರ್ ಆಫ್ ಅಪ್ಲಿಕೇಶನ್ಸ್, BCom ಮಾಡ್ಬೋದು, ಇದೆಲ್ಲ ಮಾಡ್ಬೋದು. ನಿಮಗೊಂದು ಹೇಳಬೇಕಂದ್ರೆ, ನೀವು KCTಯಲ್ಲಿ ಚೆನ್ನಾಗಿರೋ
ಮಾರ್ಕ್ಸ್ ತೊಗೊಂಡ್ರೆ ನಿಮಗೆ ಇದೆಲ್ಲ ಬೇರೆ ಇದು ಬರಲ್ಲ. ನಾನು ಮಾಡಿದ ತಪ್ಪೇನೆಂದರೆ ನಾನು KCTಯಲ್ಲಿ ತುಂಬ ಫೋಕಸ್ ಮಾಡಲಿಲ್ಲ. KCET ತುಂಬ ಫೋಕಸ್ ಮಾಡಿದೆ. ನನಗೂ ಒಳ್ಳೆ ಕಾಲೇಜಲ್ಲಿ ಇರ್ತಿದ್ದೆ ಟಾಪ್. ಈಗಂತ ನಾನು ಒಳ್ಳೆ ಕಾಲೇಜಲ್ಲೇ ಇದ್ದೀನಿ, ಬಟ್ ಸ್ಟಿಲ್ ಇನ್ನೂ ಒಳ್ಳೆ ಕಾಲೇಜಲ್ಲಿ ಇರ್ತಿದ್ದೆ. ಆ್ಯಂಡ್ JEE ಅನ್ನೋ ಎಕ್ಸಾಮ್ ಬರುತ್ತೆ. JEEಯಲ್ಲಿ ತುಂಬ ಕಷ್ಟ. ನಮ್ಮ ಜನರಲ್ ಕ್ಯಾಸ್ಟಲ್ಲಿ ಮಾತ್ರ 98, 99 ಬಂದರೂ ಕೆಲವ್ರಿಗೆ ಸೀಟ್ ಸಿಗೋಲ್ಲ. ಇದರಿಂದ ನೀವು ಟಾಪ್ ಕಾಲೇಜಸ್ ಲೈಕ್ NIT, IIT ಇಲ್ಲೆಲ್ಲ ಸೀಟ್ ಸಿಗುತ್ತೆ. ಇಲ್ಲಿ ಸಿಕ್ಕರೆ ನಿಮ್ಮದು ಲೈಫ್ ಚೆನ್ನಾಗಿರುತ್ತೆ, ಬಟ್ ತುಂಬ 100% ಎಫರ್ಟ್ ಬೇಕಿದ್ದಕ್ಕೆ ಇಲ್ಲಿ ಹೋಗ್ಬೇಕಂದ್ರೆ ತುಂಬ ಕಷ್ಟ. ಆ್ಯಂಡ್ ನಿಮಗೆ ಟಾಪ್ ಕಾಲೇಜಸ್ ಬೇಕಂದರೆ ನಾನು ವಿಡಿಯೋ ಮಾಡಿ ಹೇಳ್ತೀನಿ. ಕಮೆಂಟ್ ಮಾಡಿ ನಿಮಗೆ ಯಾವ ಕಾಲೇಜ್ ಬಗ್ಗೆ, ಯಾವ ಕೋರ್ಸ್ ಬಗ್ಗೆ ಡೀಟೇಲ್ಸ್ ಬೇಕಂತೆಲ್ಲ ಹೇಳಿ ನಾನು ಮಾಡ್ತೀನಿ. ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಹೇಳಿ, ಅಥವಾ ನಾನು ಇನ್ಸ್ಟಾಗ್ರಾಮ್ ID ಕೊಡ್ತೀನಿ, ಅದಕ್ಕೆ ಮೆಸೇಜ್ ಮಾಡಿ, ನಾನೆಲ್ಲ ಹೇಳ್ತೀನಿ. ಒಟ್ಟಿನಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಾನು ಹೇಳ್ತೀನಿ. ಕಮೆಂಟಲ್ಲಿ ಮುಖಾಂತರ ಹೇಳಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಾಲೋ ಮಾಡಿ, ನನ್ನ ವೀಡಿಯೋನ ಶೇರ್ ಮಾಡಿ. ಆದಷ್ಟು ನಿಮ್ಗೆ ಹೆಲ್ಪ್ಫುಲ್ ಆಗಿರೋ ವೀಡಿಯೋ ಮತ್ತು KCET ಕೌನ್ಸಿಲಿಂಗ್ ಬಗ್ಗೆ ಎಲ್ಲ ಡೀಟೇಲ್ಸ್ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು.